ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಸ್ತೋತ್ರ. ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳ ಬಗ್ಗೆ ದೇವರು ಬರೆದಿದ್ದಾರೆ. 10 ಆಜ್ಞೆಗಳನ್ನು ನಮಗೆ ನೀಡಿದ್ದಾರೆ, ಪ್ರತಿಯೊಬ್ಬೊಬ್ಬರಿಗೂ ನೀಡಿದ್ದಾರೆ. 10 ಆಜ್ಞೆಗಳು. ಆ 10 ಆಜ್ಞೆಗಳು ನಮಗೆ ಗೊತ್ತಿದೆ. ಆ 10 ಆಜ್ಞೆಗಳನ್ನು ಹೇಳೋಣವಾ? ಯಾರಾದರೂ ಒಬ್ರು ಹೇಳ್ತೀರಾ 10 ಆಜ್ಞೆಗಳು ಯಾವುದು ಅಂತ? ನಿಜವಾದ ಏಕ ದೇವರನ್ನು ಆರಾಧಿಸು ಮೊದಲನೇದು. ಕಂಟಿನ್ಯೂ ಮಾಡಿ. ನಿಜವಾದ ಏಕ ದೇವರನ್ನು ಆರಾಧಿಸು. ಎರಡನೇದು ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ಹೌದಾ? ನಿಜವಾದ ಏಕ ದೇವರನ್ನು ಆರಾಧಿಸು. ದೇವರ ನಾಮವನ್ನು ವ್ಯಕ್ತವಾಗಿ ಉಚ್ಚರಿಸಬೇಡ. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಪ್ರೈಸ್ ದಿ ಲಾರ್ಡ್. ಇದು 10 ಹಳೆ ಒಡಂಬಡಿಕೆಯಲ್ಲಿರುವ 10 ಆಜ್ಞೆಗಳು. ಆದರೆ ಈ ದಿನಗಳಲ್ಲಿ ಕೆಲವು ಬೋಧಕರು ಪ್ರಭು ಯೇಸು ಕ್ರಿಸ್ತರು ಬಂದ ಮೇಲೆ ಈ 10 ಆಜ್ಞೆಗಳು ಇಲ್ಲ, ಬದಲಾಗಿ 2 ಆಜ್ಞೆಗಳು ಮಾತ್ರ ಇದೆ ಅಂತ ಅವರು ಬೋಧಿಸ್ತಾ ಇದ್ದಾರೆ. ಕೆಲವು ಜನ ಬೋಧಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ 2 ಆಜ್ಞೆಗಳು ಯಾವುದು ಅಂದರೆ, ಮೊದಲನೇದು ನಿಜವಾದ ಏಕದೇವರನ್ನು ಆರಾಧಿಸು. ಎರಡನೆಯದು ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಮಾರ್ಕನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದೋಣ. ಮಾರ್ಕನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 31. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಹೊರೆಯವನನ್ನು ಪ್ರೀತಿಸು. ಇದೇ 2ನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದು ಇಲ್ಲ. ಈ 2 ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಬೇರೆ ಯಾವ ಆಜ್ಞೆನೂ ಇಲ್ಲ ಅಂತ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಆದರೆ ಈ 2 ಆಜ್ಞೆಗಳಲ್ಲಿ ಈ 10 ಆಜ್ಞೆಗಳು ಅಡಕವಾಗಿದೆ. ಈ 2 ಆಜ್ಞೆಗಳಲ್ಲಿ 10 ಆಜ್ಞೆಗಳು ಅಡಕವಾಗಿದೆ. ಇನ್ನೊಂದು ವಾಕ್ಯ ಓದೋಣ. ಮತ್ತಾಯನ ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 39. ಇದಕ್ಕೆ ಸರಿ ಹೊಂದುವ 2ನೇ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 8. ರೋಮನರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 8. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವು ನಿಮಗಿರಬಾರದು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದವನು. ಪ್ರೈಸ್ ದಿ ಲಾರ್ಡ್. ಈ ಒಂದು ವಾಕ್ಯವನ್ನು ನೆನಪಿನಲ್ಲಿಟ್ಕೊಳ್ಳಿ. ಮತ್ತೆ ನಾನು ಈ ವಾಕ್ಯಕ್ಕೆ ಬರ್ತೀನಿ. ಇದೊಂದು ವಾಕ್ಯವನ್ನು ನೆನಪಿನಲ್ಲಿಟ್ಕೊಳ್ಳಿ. ಈ ವಾಕ್ಯವನ್ನು ತಗೊಳ್ಳಿ. 1 ಕೊರಿಂಥಿ 13ನೇ ಅಧ್ಯಾಯ 13ನೇ ವಾಕ್ಯ. 1 ಕೊರಿಂಥಿ 13ನೇ ಅಧ್ಯಾಯ 13ನೇ ವಾಕ್ಯ. ನಿಲ್ಲುವ ನಂಬಿಕೆ, ನಿರೀಕ್ಷೆ, ಪ್ರೀತಿ ನಿಲೆಯಾಗಿ, ಈ 3ರಲ್ಲಿ ಪ್ರೀತಿಯೇ ಪರಮೋನ್ನತವೆಂಬುದು ನೀನರಿ. ಪ್ರೈಸ್ ದಿ ಲಾರ್ಡ್. ಯಾವುದು ಉನ್ನತವಾದದ್ದು? ಪ್ರೀತಿ ಅಲ್ವಾ? ಪ್ರೀತಿ ತುಂಬಾ ಮುಖ್ಯವಾದದ್ದು ಅಂತ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಪ್ರಭು ಯೇಸು ಕ್ರಿಸ್ತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೀತಿ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದು ಅದನ್ನೇ, ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ.
ಇದೊಂದು 2 ಭಾಗ ಮಾಡಿದಾಗ, ಈ ವಾಕ್ಯವನ್ನು 2 ಭಾಗ ಮಾಡಿದಾಗ, ಮೊದಲನೇದಾಗಿ ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ, ಅದನ್ನು ನಾವು ನೋಡಿ 2 ಭಾಗ, ಈ 2 ಭಾಗ ಮಾಡಿದಾಗ ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ, ಇದರ ಅರ್ಥ ಏನು ಅಂತ ನಾವು ಹುಡುಕ್ತಾ ಹೋದರೆ ನಾವು ಇಲ್ಲಿಯ ತನಕ ತಿಳ್ಕೊಂಡಿರೋದು ಏನಂತ ಹೇಳಿದ್ರೆ, ಆಹಾರದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಒಳ್ಳೊಳ್ಳೆಯ ಆಹಾರಗಳನ್ನು ನಾವು ಸೇವಿಸಬೇಕು. ಆರೋಗ್ಯಕರವಾದ ಆಹಾರಗಳನ್ನು ನಾವು ಸೇವಿಸಬೇಕು. ನಾವು ಚೆನ್ನಾಗಿದ್ದರೆ ಅನೇಕ ಸೇವೆ ಮಾಡ್ಬೋದು, ಬೇರೆ ಬೇರೆ ಏನೋ ಮಾಡ್ಬೋದು ಅಂತ, ಇನ್ನು ಚೆನ್ನಾಗಿರ್ಬೋದು, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ದು. ಅದೇ ರೀತಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೋದು, ಒಳ್ಳೊಳ್ಳೆ ಬಟ್ಟೆಗಳ ಬಗ್ಗೆ ಹಾಕ್ಕೊಂಡು ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಳೋದು, ಮತ್ತು ಒಳ್ಳೊಳ್ಳೆ ಚಿಂತನೆಗಳನ್ನು ಮಾಡೋದು, ಮತ್ತು ಜಾಗೃತಿ ಮಾಡಿಕೊಳ್ಳೋದು, ಎಚ್ಚರಿಕೆ ವಹಿಸೋದು, ನಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳೋದು. ಯಾಕಂದರೆ ನಮ್ಮ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಿಕೊಳ್ಳೋದು ಅಂತ ನಾವು ತಿಳ್ಕೊಂಡಿದ್ದು. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಳೋದು ಅಂತ ನಾವು ತಿಳ್ಕೊಂಡಿದ್ದು. ಪ್ರೈಸ್ ದಿ ಲಾರ್ಡ್. ಕಾಳಜಿ ವಹಿಸ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಇಲ್ಲಿಯ ತನಕ ನಾವು ಅದೇ ರೀತಿ ನಾವು ತಿಳ್ಕೊಂಡಿದ್ದು. ಅನೇಕ ಬೋಧನೆಗಳಲ್ಲೂ ನಾವು ಅದೇ ಕೇಳ್ಕೊಂಡಿದ್ದು. ಅನೇಕ ಬೋಧಕರು ಕೂಡ ಅದನ್ನೇ ತಿಳಿಸ್ಕೊಟ್ರು. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ, ಮೊದಲು ನಿನ್ನನ್ನು ನೀನು ಪ್ರೀತಿಸ್ಕೋ, ನಂತರ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಮೊದಲು ನಾವು ಚೆನ್ನಾಗಿರಬೇಕು. ಅದಾದಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಯಲ್ಲಿ ನಾವು ಒಳ್ಳೆ ಫ್ರೆಂಡ್ಲಿ ಆಗಿರೋದು, ಸ್ನೇಹಿತರಾಗಿರೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದು. ನೆರೆಹೊರೆಯವ್ರ ಜೊತೆಲಿ ನಾವು ಒಳ್ಳೆ ಬಾಂಧವ್ಯ ಇಟ್ಕೊಳ್ಳೋದು, ಅಥವಾ ನಮ್ಮ ಕುಟುಂಬದಲ್ಲೇ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳೋದು, ಮಕ್ಕಳ ಜೊತೆಲಿ ಬಾಂಧವ್ಯ ಇರೋದು, ಹೆಂಡತಿ ಜೊತೆಯಲ್ಲಿ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳೋದು, ನಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಬಾಂಧವ್ಯ ಇಟ್ಕೊಳ್ಳೋದು ಅಂತ ನಾವು ಇಲ್ಲಿಯ ತನಕ ನಾವೇನು ಮಾಡ್ತಾಯಿದ್ದೋ ಅದೇ ರೀತಿ ನಾವು ತಿಳ್ಕೊಂಡಿದ್ದೋ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ನಮ್ಮ ಅರಿವು ಕೂಡ ಅದೇ ರೀತಿ ಆಗೋಗಿತ್ತು. ತಿಳಿಸಿಕೊಡುವವರು ಕೂಡ ಅದೇ ರೀತಿ ನಮಗೆ ತಿಳಿಸ್ಕೊಟ್ರು. ಆದರೆ ಬೈಬಲ್ ಹೇಳುತ್ತೆ ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ 2 ರೀತಿಯಾದ ಪ್ರೀತಿಯನ್ನು ನಾವು ಕಾಣ್ತೀವಿ. 2 ರೀತಿಯಾದ ಪ್ರೀತಿ ನಾವು ಕಾಣ್ತೀವಿ. ಮೊದಲನೇದು ಲೋಕದ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ನಿನ್ನೆ ಕ್ಲಾಸ್ನ ನಾನು ನಿಮಗೆ ಪುನರಾವರ್ತಿಸ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಲೋಕದ ಪ್ರೀತಿ, ಪರಲೋಕದ ಪ್ರೀತಿ. ಲೋಕದ ಪ್ರೀತಿ ಹಾಗೂ ಪರಲೋಕದ ಪ್ರೀತಿ, 2 ಪ್ರೀತಿಯನ್ನು ನಾವು ಕಾಣ್ಬೋದು. ಲೋಕದ ಪ್ರೀತಿ ಶಾಶ್ವತವಲ್ಲ. ಆದರೆ ಪರಲೋಕದ ಪ್ರೀತಿ ಶಾಶ್ವತವಾದುದು. ಪ್ರೈಸ್ ದಿ ಲಾರ್ಡ್. ನಮಗೆ ಗೊತ್ತಿದೆ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಇದು ಪರಲೋಕದ ಪ್ರೀತಿ. ಯಾರು ನಾಶ ಆಗಬಾರ್ದು. ಇದು ಶಾಶ್ವತವಾದ ಪ್ರೀತಿ, ಪರಲೋಕದ ಪ್ರೀತಿ. ಆದರೆ ಲೋಕದ ಪ್ರೀತಿ ಹಂಗಲ್ಲ. ಶಾಶ್ವತ ಅಲ್ಲ. ನೋಡಿ, ಇವಾಗ 2 ಸ್ನೇಹಿತರಿದ್ದಾರೆ ಅಂತ ತಿಳ್ಕೊಳ್ಳೋಣ. 2 ಸ್ನೇಹಿತರಿದ್ದಾರೆ, ಅಥವಾ ನಮ್ಮ ಸ್ನೇಹಿತರು ಯಾರೋ ಒಬ್ರು ಇದ್ದಾರೆ. ಅವರು ಸ್ವಲ್ಪ ಏನಾದರೂ ಒಂದು ಸಮಸ್ಯೆ ಮಾಡಿದ್ರು, ಅಥವಾ ನಮ್ಮ ಜೊತೆಲಿ ಅವರು ಸರಿಯಾಗಿ ಮಾತಾಡಲಿಲ್ಲ ಅಂದರೆ ನಾವೇನು ಮಾಡ್ತೀವಿ? ಬೇರ್ಪಡ್ತೀವಿ ಅಲ್ವಾ? ಹೌದಾ? ಬೇರ್ಪಡ್ತೀವಿ, ಅವ್ರನ್ನ ಬಿಟ್ಬಿಡ್ತೀವಿ. ಅಯ್ಯೋ, ನಿಮ್ಮ ಇಷ್ಟ ಬಂದಾಗ ಮಾಡ್ಕೊ ಹೋಗ್ರಪ್ಪ ಅಂತೇಳ್ಬಿಟ್ಟು ನಾವೇನು ಮಾಡ್ತೀವಿ? ಬಿಟ್ಬಿಡ್ತೀವಿ. ಶಾಶ್ವತವಲ್ಲದ ಪ್ರೀತಿ ಇದು, ಲೋಕದ ಪ್ರೀತಿ. ದೇವರು ಇದ್ರ ಬಗ್ಗೆ ಮಾತಾಡ್ತಲ್ಲ. ಯಾಕಂದರೆ ಇದು ಶಾಶ್ವತವಲ್ಲ ಅಂತ ನಮ್ಮ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ದೇವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರು ಮಾತಾಡೋದು ಯಾವತ್ತೂ ಅಷ್ಟೇ ಶಾಶ್ವತವಾದದ ಬಗ್ಗೆ.
ಹಾಗಾಗಿ ಪ್ರೀತಿ ಎಂಬುದರ ಬಗ್ಗೆ 2 ಯೋಹಾನ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಬರೆದಿಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ಮೊದಲನೇದಾಗಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ, ನಿನ್ನನ್ನು ನೀನು ಪ್ರೀತಿಸಿಕೊಳ್ಳೋದು ಹೇಗೆ, ನಿನ್ನನ್ನು ನೀನು ಪ್ರೀತಿಸಿಕೊಳ್ಳೋದು ಹೇಗೆ? ಆಹಾರದ ವಿಷಯದಲ್ಲ, ಬಟ್ಟೆ ಬರೆ ವಿಷಯದಲ್ಲ, ಚಿಂತನೆ ವಿಷಯದಲ್ಲ, ಅಥವಾ ಒಳ್ಳೆ ಗ್ರ್ಯಾಂಡ್ ಆಗಿರೋ ಮನೆ ಕಟ್ಕೊಳ್ಳೋ ವಿಷಯದಲ್ಲ, ಮೋಲ್ಡ್ ಮನೆ ವಿಷಯದಲ್ಲ, ಅಥವಾ ಬೇರೆ ಬೇರೆ ಶೀಟ್ ಮನೆ ವಿಷಯದಲ್ಲ, ಅಥವಾ ಅರಮನೆ ಥರ ಇರುವಂಥ ವಿಷಯದಲ್ಲ. ಇದು ಯಾವುದ್ರಲ್ಲೂ ಅಲ್ಲ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಹೇಗೆ ಪ್ರೀತಿಸಿಕೊಳ್ಳಬಹುದು ಅನ್ನೋದನ್ನ ಇಲ್ಲಿ 2 ಯೋಹಾನ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಬರೆದಿಟ್ಟಿದ್ದಾರೆ. ಓದೋಣ, ಆ ವಾಕ್ಯ ಓದೋಣ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಇಲ್ಲಿ ನೋಡಿ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದೇ ಪ್ರೀತಿ ಅಲ್ವಾ? ಹೌದಾ? ಪ್ರೀತಿ ಮಾರ್ಗದಲ್ಲಿ ಮುಂದುವರಿಸಿ. ಪ್ರೀತಿ ಮಾರ್ಗದಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿರುವ ಆಜ್ಞೆ. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೇಲೆ ಬನ್ನಿ, ಮೇಲೆ ಇಲ್ಲಿ ಬರ್ತೀನಿ ನೋಡಿ. ಎಲ್ಲಿ 10 ಆಜ್ಞೆಗಳಿಗೆ ಬರ್ತೀನಿ. ಮೊದಲಿನಿಂದಲೂ, ಡೇ 1, ಮೊದಲನೇ ದಿನದಿಂದಲೂ ಕೇಳಿಸಿಕೊಳ್ಳುತ್ತಿರುವ ಏನು ಆಜ್ಞೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಈ ಆಜ್ಞೆಗಳನ್ನ ನೀವೇನ್ ಮಾಡಬೇಕು? ಅನುಸರಿಸಿ ನಡೀಬೇಕು ಅಲ್ವಾ? ಕರೆಕ್ಟಾ? ಯೇಸು ಸ್ವಾಮಿ ಎಲ್ಲೂ ಹೇಳಿಲ್ಲ ನೋಡಿ. ಮತ್ತಾಯ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಮತ್ತಾಯ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ? ಸ್ವಲ್ಪ ವಾಕ್ಯ ಓದೋಣ. ವಾಕ್ಯ ಓದಿ. ಮೋಸೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಮತ್ತಾಯ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಿರುವುದಂತ ನಮಗೆಲ್ಲರಿಗೂ ತಿಳಿಸ್ಕೊಡ್ತಾರೆ ಅದು. ಹಾಗಾಗಿ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಈಗ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಿಲ್ಲಿ? ಏನ್ ಮಾಡ್ಬೇಕು? ಆಜ್ಞೆಗಳನ್ನ ಆಜ್ಞೆಗಳನ್ನು ಅನುಸರಿಸಬೇಕು ಅಲ್ವಾ? ಆಗ ಮಾತ್ರ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳಕ್ ಸಾಧ್ಯ. ಆಜ್ಞೆಗಳನ್ನು ಅನುಸರಿಸಿದ್ರೆ ಮಾತ್ರ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತೀವಿ. ಚೆನ್ನಾಗಿ ತಿನ್ನೋದು, ಕುಡಿಯೋದು, ಅಂದ ಚಂದ. ಕೆಲವು ಜನ ನೋಡಿ, ಸ್ವಲ್ಪ ಕಪ್ಪಗಿದ್ರೆ ಅವ್ರಿಗೆ ಒಂಥರ ದುಃಖ. ಅಯ್ಯೋ, ಏನು ದೇವ್ರು ನಮ್ಮನ್ನು ಹಿಂಗೆ ಸೃಷ್ಟಿ ಮಾಡಿಬಿಟ್ಟಿದಾರಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ? ಫೇರ್ ಆ್ಯಂಡ್ ಲವ್ಲಿ ಪರ್ಚೇಸ್ ಮಾಡ್ತಾರೆ, ಬೇರೆ ಬೇರೆ ಕ್ರೀಮ್ಗಳನ್ನು ಪರ್ಚೇಸ್ ಮಾಡ್ಕೊಳ್ತಾರೆ. ಫೇರ್ ಆ್ಯಂಡ್ ಲವ್ಲಿ ಹಾಕಿ ನಮ್ಮ ಚರ್ಮ ಬೆಳ್ಳಗಾಗುತ್ತೆ, ಶಾಶ್ವತವಾಗಿ ಬೆಳ್ಳಗಾಗುತ್ತೆ ಅನ್ನೋದೇ ಆಗಿದ್ರೆ ವೆಸ್ಟ್ ಇಂಡೀಸ್ ಅವರು, ನೈಜೀರಿಯಾದವರು ಯಾಕೆ ಕಪ್ಪಗಿರ್ತಾ ಇದ್ರು ಅಲ್ವಾ? ಹೌದಾ? ಆಲೋಚನೆ ಮಾಡಬೇಕಾಗಿದೆ ಅಲ್ವಾ? ನಾವೆಲ್ಲ ಯಾಕೆ ಕಪ್ಪಗಿರ್ತಾ ಇದ್ದೋ? ದೇವರ ಉದ್ದೇಶ ಏನಿದೆಯೋ ಅದರಂತೆಯೇ ನಾವು ಜೀವಿಸಬೇಕು. ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಳೋದಂದ್ರೆ ಏನು? ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದು. ಹೌದಾ? ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ನಿನ್ನ ನೆರೆಹೊರೆಯವನನ್ನ ಪ್ರೀತಿಸು. ಇದಿಷ್ಟು ಅರ್ಥ ಆಯ್ತಾ ನಿಮ್ಗೆ? ನಿನ್ನನ್ನು ನೀನು ಪ್ರೀತಿಸಿಕೊಳ್ಳೋದು ಅಂದ್ರೆ ಓಕೆ. ನಿಮ್ಮನ್ನೇ ನೀವು ಪ್ರೀತಿಸಿಕೊಳ್ಳೋದಂದ್ರೆ ಅರ್ಥ ಏನು? ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆದಾಗ ಮಾತ್ರ ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ತೀವಿ. ಎರಡನೇದಾಗಿ ಭಾಗ 2ರಲ್ಲಿ ನಿನ್ನ ನೆರೆಹೊರೆಯವನನ್ನ ಪ್ರೀತಿಸು. ನಿನ್ನ ನೆರೆಹೊರೆಯವನ್ನ ಪ್ರೀತಿಸು ಅಂತ ಹೇಳಿದ್ರೆ ಅವನ ಜೊತೆಯಲ್ಲಿ ತುಂಬ ಅನ್ಯೋನ್ಯವಾಗಿರೋದು. ಬಾ ಅಲ್ಲಿಗೆ ಹೋಗೋಣ, ಬಾ ಪಿಕ್ಚರ್ಗೆ ಹೋಗೋಣ, ಬಾ ಶಾಪಿಂಗ್ ಹೋಗೋಣ,
ಬಾ ಅಲ್ಲಿ ತಿನ್ನಕ್ಕೆ ಹೋಗೋಣ, ಕುಡಿಯೋಕ್ಕೆ ಹೋಗೋಣ, ಲಾಂಗ್ ಟ್ರಿಪ್ ಹೋಗೋಣ, ವಿಷಯಗಳನ್ನ ಹಂಚ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು, ಬೇರೆ ಬೇರೆ ವಿಷಯಗಳು. ಸ್ನೇಹಿತರು, ಇವ್ರು ನನ್ನ ಸ್ನೇಹಿತರು, ಇವ್ರು ನನ್ನ ಬೆಸ್ಟ್ ಫ್ರೆಂಡು ಅಂತ ಅಂದ್ಕೊಳ್ಳೋದಾ? ಪ್ರೈಸ್ ಅಲ್ಲ. ಇಲ್ಲ. ಈಗ ಪಕ್ಕದ ಮನೆಯಲ್ಲಿ ಒಬ್ಬ ಸ್ನೇಹಿತ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಇದು ನಿಮ್ಮ ಮನೆ, ಇದು ನಿಮ್ಮ ಮನೆ. ಜಸ್ಟ್ ಹಾಗೆ ಸಣ್ಣದಾಗಿ ತೋರಿಸ್ತೀನಿ ನಿಮಗೆ. ಇದು ನಿಮ್ಮ ಮನೆ. ಓಕೆ. ಇಲ್ಲಿ ನೆರೆಹೊರೆಯ ಬೇಡ, ನಿಮ್ಮ ತಮ್ಮ ಅಥವಾ ಅಣ್ಣ, ಸೋದರ ಇಟ್ಕೊಳ್ಳೋಣ. ಸೋದರನ ಮನೆ. ನೀವು ಯೇಸುವನ್ನು ಅರ್ಥಕೊಂಡ್ರಿ, ಆಜ್ಞೆಗಳನ್ನು ಅನುಸರಿಸಿದ್ರಿ. ಆಜ್ಞೆಗಳನ್ನು. ಇವನಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿರೋದಲ್ಲ ಲೋಕ. ಇವನಿಗೆ ಲೋಕದ ಬಗ್ಗೆ ಆಸಕ್ತಿ ಜಾಸ್ತಿ. ಯಾರಿಗೆ? ನಿಮ್ಮ ಸಹೋದರನಿಗೆ. ನೀವು ಅವನ ಹತ್ರ ಏನು ಹೇಳಕ್ಕೆ ಹೋದ್ರು ಅವನು ಹೇಳೋದು ಏನು ಗೊತ್ತಾ? ಅಯ್ಯೋ, ಮಾಡೋಕ್ಕೆ ಕೆಲಸ ಇಲ್ಲ, ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳಿಗೆ ಆಸ್ತಿ ಮಾಡಿಡಬೇಕು, ನನ್ನ ಮಕ್ಕಳಿಗೆ ಬಟ್ಟೆ ತೆಗಿಬೇಕು, ನನ್ನ ಮಕ್ಕಳಿಗೆ ಅದು ಮಾಡಬೇಕು, ನನ್ನ ಮಕ್ಕಳಿಗೆ ಇದು ಮಾಡಬೇಕು, ಮನೆ ಕಟ್ಟಬೇಕು, ನಾನು ಸತ್ತ ಮೇಲೆ ನನ್ನ ಹೆಂಡತಿ ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಈ ರೀತಿಯಾದ ಒಂದು ಆಲೋಚನೆ. ಅದಕ್ಕೋಸ್ಕರ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಿನ್ನ ಸಹೋದರ ಜನರಿಗೆ, ಅಂದರೆ ಲೋಕದ ಜನರಿಗೆ ಮೋಸ, ದುರಾಸೆ, ಜಿಪುಣತನ, ಜಿಪುಣ ಅಂದರೆ ಬೇರೆಯವ್ರಿಗೆ ಯಾರಿಗೂ ದುಡ್ಡು ಬಿಚ್ಚೋದಿಲ್ಲ, ದಾನ ಧರ್ಮ ಇರೋದಿಲ್ಲ, ದೇವಾಲಯಕ್ಕೆ ಕಾಣಿಕೆ ಕೊಡೋದಿಲ್ಲ. ಹೌದಾ? ಈ ರೀತಿ ಇರುವಂತಹ ಸೋದರನ ಬಳಿಗೆ ಹೋಗಿ ನೀವೇನು ಮಾಡಬೇಕು? ಆಜ್ಞೆಗಳ ಬಗ್ಗೆ ಅರಿವು ಮೂಡಿಸ್ಬೇಕಲ್ವಾ? ಕರೆಕ್ಟಾ? ನೀವು ಹೋಗಿ ಹೇಳಿದ ತಕ್ಷಣ ಅವನು ಒಪ್ಕೊಳ್ತಾನ? ಒಪ್ಕೊಳ್ಳೋದಿಲ್ಲ. ಮತ್ತೇನ್ ಮಾಡ್ಬೇಕು? ಮತ್ತೆ ತಿಳಿಸ್ಕೊಡ್ಬೇಕು, ಮತ್ತೆ ಅವ್ರಿಗಾಗಿ ಪ್ರಾರ್ಥಿಸಬೇಕು. ಆಮೇಲೆ ಮೊದಲು ನೀವು ಆ ವ್ಯಕ್ತಿಯ ಹೆಸರು ಹಿಡಿದು ಸಮರ್ಪಣೆ ಮಾಡಿ ಪ್ರಾರ್ಥಿಸ್ಬೇಕು. ಅಪ್ಪ, ನಾನು ಅವ್ರಿಗೆ ಏನು ಹೇಳಕ್ಕೂ ಆಗ್ತಲ್ಲ, ನನ್ನ ಸೋದರ ಏನು ಮಾಡ್ತಾ ಇದ್ದಾನೆ? ಮದ್ಯಪಾನ ಮಾಡ್ತಾ ಇದ್ದಾನೆ, ಜಿಪುಣತನ ಇದೆ, ಮೋಸ ಇದೆ, ಅವನಲ್ಲಿ ದಾರಿ ತಪ್ಪಿ ಹೋಗಿದ್ದಾನೆ, ಲೋಕದ ವ್ಯಕ್ತಿಯಾಗಿ ಅವನು ಜೀವಿಸ್ತಾ ಇದ್ದಾನೆ. ಲೋಕದ ವ್ಯಕ್ತಿಯಾಗಿ ಅವನು ಜೀವಿಸ್ತಾ ಇದ್ದಾನೆ. ಅವನ ಮನೆಗೆ ನೀವು ಬರಬೇಕು. ನೋಡಿ, ಮೋಶೆ ದೇವರ ಹತ್ರ ಏನಂತ ಪ್ರಾರ್ಥನೆ ಮಾಡ್ತಾರೆ? ವಿಮೋಚನಾ ಕಾಂಡದಲ್ಲಿ ಮೋಶೆ ದೇವರ ಹತ್ರ ಏನಂತ ಪ್ರಾರ್ಥನೆ ಮಾಡ್ತಾರೆ? ನೀವು ನನ್ನ ಜೊತೆ ಬರದೆ ಹೋದ್ರೆ ಏನ್ ಮಾಡಬೇಡಿ, ನಾನು ಇಲ್ಲಿಂದ ಹೋಗೋದಿಲ್ಲ. ವಾಕ್ಯ ಓದಿಬೇಕಾದ್ರೆ ವಿಮೋಚನಾ ಕಾಂಡ ಅಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನಿನ್ನ ಬರೋದಿಲ್ಲ. ಓಕೆ, 33ನೇ ಅಧ್ಯಾಯ 14-15ನೇ ವಾಕ್ಯವನ್ನು ಓದೋಣ. ಅದಕ್ಕೆ ಸರ್ವೇಶ್ವರ, ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿ ನೀಡುವೆನು ಎಂದರು. ಆಗ ಮೋಶೆ, ನೀವೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಕಳುಹಿಸಬೇಡಿ. ಅದೇ ನಮ್ಮ ಪ್ರಾರ್ಥನೆ ಆಗಿರಬೇಕು. ಮೊದಲು ಏನ್ ಮಾಡಬೇಕು? ಪ್ರಾರ್ಥನೆ. ಅಪ್ಪ, ನೀವು ನನ್ನ ಜೊತೆ ಬಾರದೆ ಹೋದ್ರೆ ನನ್ನನ್ನ ಅವ್ರ ಮನೆಗೆ ಏನ್ ಮಾಡಬೇಡಿ, ಕಳಿಸ್ಬೇಡಿ. ಯಾಕೆ ಗೊತ್ತಾ?
ನೀವು ಆಜ್ಞೆಗಳ ವಿಷಯವಾಗಿ ಇವನ ಹತ್ರ ಹೋಗಿ ನೀವು ಹೇಳಕ್ ಹೋದ್ರೆ ಅವನು ನಿಮ್ಮನ್ನ ಏನ್ ಮಾಡ್ತಾನೆ? ಶತ್ರು ಜಗಳ ಮಾಡ್ತಾನೆ. ಜಗಳ ಮಾಡ್ತಾನೆ, ಕರೆಕ್ಟಾ? ಜಗಳ ಮಾಡ್ತಾನೆ. ನಿಮ್ಮ ಹಳೆ ಜೀವನ ಬಗ್ಗೆ ಅವನು ಮಾತಾಡ್ತಾನೆ. ಓ, ನಿನ್ ಬಗ್ಗೆ ಗೊತ್ತಿಲ್ವಾ, ನೀನ್ ಅಂತಾನೆ, ನೀನ್ ಇಂತಾನೆ, ಇವತ್ತೇನೋ 2 ಬೈಬಲ್ ವಾಕ್ಯ ಓದ್ಬಿಟ್ಟೆ, ಅದಕ್ಕೋಸ್ಕರ ನನ್ನ ಹತ್ರ ಹೇಳಕ್ ಬಂದಿದೀಯ ನೀನು? ಯಾಕೆ ಹೇಳ್ತಾನೆ ಹೇಳಿ ನೋಡೋಣ. ಇವನನ್ನ ಯಾರು ಆವರಿಸ್ಕೊಂಡಿರ್ತಾರೆ? ಸೈತಾನ ಅಂದ್ರೆ ಲೋಕಾದಿ. ಕರೆಕ್ಟಾ? ಆಗ ನೀವು ಪ್ರಭುವನ್ನು ಅರಿತುಕೊಂಡ ಮೇಲೆ ದೇವರ ಆಜ್ಞೆಗಳನ್ನು ಅನುಸರಿಸಬೇಕಾದ್ರೆ ನಿಮ್ಮನ್ನೇ ಯಾರು ಆವರಿಸ್ಕೊಂಡಿರ್ತಾರೆ? ಪವಿತ್ರಾತ್ಮರು ಅಲ್ವಾ? ಕರೆಕ್ಟಾ? ಹೌದು ಬ್ರದರ್. ಪವಿತ್ರಾತ್ಮರು. ದೇವರ ಆತ್ಮಕ್ಕೂ ಲೋಕದ ಆತ್ಮಕ್ಕೂ ಹೊಂದಾಣಿಕೆ ಆಗುತ್ತಾ? ಆಗಲ್ಲ ಬ್ರದರ್. ಆಗಲ್ಲ. ನಾವೊಬ್ರೇ ಇಲ್ಲಿಗೆ ಹೋಗ್ತೀವಂದ್ರೆ ಆಗಲ್ಲ. ಆದ್ರೆ ಆಗೋದಿಲ್ಲ ಬ್ರದರ್. ಇವ್ರೇನಾದ್ರು ಜೊತೆಲಿ ಬರ್ತೀನಿ ಅಂದ್ರೆ ಇವನೇನ್ ಮಾಡ್ತಾನೆ? ಓಡೋಗ್ತಾನೆ. ಇವ್ರು ಬರ್ಬೇಕು ನಮ್ಮ ಜೊತೆಲಿ. ಪವಿತ್ರಾತ್ಮ ನಮ್ಮ ಜೊತೆಲಿ ಬಂದಾಗ ಹಾಕು ಮನೆಗೆ ಇವನು ಓಡೋಗ್ತಾನೆ. ಇವನು ಓಡೋದ್ಮೇಲೆ ನೀವೇನು ಹೇಳಿದ್ರು ನಿನ್ನ ಸೋದರ ಕೇಳ್ತಾನೆ. ನಾವು ಅದು ಮಾಡಲ್ಲ. ನಾವೇನ್ ಮಾಡ್ತೀವಿ? ಸಡನ್ ಆಗಿ ಓಡೋಗ್ಬಿಡ್ತೀವಿ ಅಲ್ವಾ? ಓಡೋಗ್ಬಿಟ್ಟು ನೀನು ಇದು ಮಾಡ್ತಾರ ತಪ್ಪು, ಅದು ಮಾಡ್ತಾರ ತಪ್ಪು ಹೇಳ್ತೀವಾ? ಅದೇ ಮಾಡೋದ್ ತಪ್ಪು. ಸಡನ್ ಆಗಿ ಹೋಗ್ತೀವಿ. ಅಥವಾ ಯಾರೋ ಒಬ್ರು ಚರ್ಚ್ ಹತ್ರ ಸಿಗ್ತಾರೆ. ಚರ್ಚ್ ಹತ್ರ ಸಿಕ್ಕಿದ ತಕ್ಷಣ ತುಂಬಾ ದಿನ ಆಗಿರುತ್ತೆ, ಅವರು ತುಂಬಾ ದಿನ ಭೇಟಿ ಮಾಡ್ಲಿಕ್ಕೆ ತುಂಬಾ ದಿನ ಆಗಿರುತ್ತೆ. ಆ ಥರ ಆದಾಗ ನಾವೇನ್ ಮಾಡ್ತೀವಿ? ಇದು ತಪ್ಪು, ನೀನ್ ಮಾಡ್ತಾರ ತಪ್ಪು, ನೀನ್ ಸರಿ ಇಲ್ಲ, ನೀನ್ ಮಾಡ್ತಾರ ಸರಿ ಇಲ್ಲ, ಹಂಗೆ ಹೆಂಗೆ ಅಂತ ಆ ಥರ ಹೇಳಿದಾಗ ಅವನೇನ್ ಮಾಡ್ತಾನೆ? ಅವನಲ್ಲಿಂದ ಜಾಗ ಕಳ್ಸ್ಕೊಂತಾನೆ, ಜಾಗ ಬಿಡ್ತಾನೆ ಅಲ್ಲಿಂದ. ನೋಡಿ, ಒಂದು ಘಟನೆ ನಡೆಯುತ್ತೆ. ಯೋಹಾನನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಮಾರಿಯ ಮಹಿಳೆಯ ಬಳಿಗೆ ಬರ್ತಾರೆ. ಬಂದಿದ ತಕ್ಷಣ ಅಲ್ಲಿ ನೋಡಿ, ಅಲ್ಲೊಂದು ವಾಕ್ಯ ನೋಡಿ. ಅವ್ರು ಬಂದಿದ ತಕ್ಷಣ 5ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ನಾನು ಹಾಗೆ ಓದೋದು ಬೇಡ, ಸೊ ಜಸ್ಟ್ ಹಾಗೆ ನೋಡ್ಕೊಳ್ಳಿ. ಅಲ್ಲಿ 5 ಮತ್ತು 6ನೇ ವಾಕ್ಯದಲ್ಲಿ ಅಲ್ಲೊಂದು ಬಾವಿ ಇದೆ. ಆ ಬಾವಿಯ ಬಳಿಯಲ್ಲಿ ಬಂದು ಪ್ರಭು ಯೇಸು ಕ್ರಿಸ್ತರು ಕುಳಿತುಕೊಂಡ್ರು ಅಂದ್ರೆ ಆ ಅಮ್ಮ ಅಲ್ಲಿ ಇರ್ಲಿಲ್ಲ. ಹೌದಾ? ಇದ್ದಿದ್ರೆ ನೇರವಾಗಿ ಬಂದು ಕೇಳ್ತಾ ಇದ್ರು, ನೀರು ಕೊಡಮ್ಮ. ಕೇಳ್ತಿದ್ರಾ? ಅರ್ಥ ಆಗ್ತದೆ ನಾನು ಹೇಳ್ತಾರೆ. ಬಾವಿ ಹತ್ರ ಆ ಹೆಂಗಸು ಸಮಾರಿಯ ಮಹಿಳೆ ಇದ್ದಿದ್ರೆ ನೇರವಾಗಿ ಬಂದು ಕೇಳ್ತಾರೆ, ಅಮ್ಮ ಸ್ವಲ್ಪ ನೀರು ಕೊಡಮ್ಮ ಅಂತ ಕೇಳ್ತಾರೆ. ಕುಳಿತುಕೊಳ್ತಾ ಇರ್ಲಿಲ್ಲ. ಅಲ್ಲಿಗೆ ನೋಡಿ, 7ನೇ ವಾಕ್ಯ ಹೇಳುತ್ತೆ, ಒಬ್ಬ ಸಮಾರಿಯ ಮಹಿಳೆ ನೀರು ಸೇದಲು ಅಲ್ಲಿಗೆ ಬಂದಳು. ಅಲ್ಲಿ ತನಕ ಆಕೆ ಅಲ್ಲಿರ್ಲಿಲ್ಲ. ಯೇಸು ಸ್ವಾಮಿ ಕುಳಿತುಕೊಂಡ್ರು, ಒಬ್ಬರೇ ಕಾದು ಕುಳಿತುಕೊಂಡ್ರು. ಅದಾದ್ಮೇಲೆ ಮಹಿಳೆ ಅಲ್ಲಿಗೆ ಬರ್ತಾಳೆ. ಮಹಿಳೆ ಬಂದಿದ ತಕ್ಷಣ, ನಿನಗೆ 5 ಜನ ಗಂಡಂದಿರಿದ್ದಾರೆ ಅಂತ ಯೇಸು ಸ್ವಾಮಿ ಹೇಳಿದ್ರ? ಆಗ ಅವ್ರು ಕೇಳ್ತಾರೆ, ಕುಡಿಯಲು ಕೊಂಚ ನೀರು ಕೊಡು. ಕುಡಿಯಲು ಕೊಂಚ ನೀರು ಕೊಡು. ಅದಾದ್ಮೇಲೆ ಹೇಳ್ತಾರೆ. ಅದಾದ್ಮೇಲೆ ಹಾಗೆ ಮಾತಾಡ್ತಾ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾರೆ. 10ನೇ ವಾಕ್ಯ ನೋಡಿ, ದೇವರು ಕೊಡುವ ವರದಾನಗಳನ್ನು ಮತ್ತು ಕುಡಿಯಲು ನನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿ ಯಾರೆಂದು ನೀನು ಅರಿತಿದ್ದರೆ ನೀನು ಆತನಲ್ಲೇ ಬೇಡುತ್ತಿದ್ದೆ, ಆತ ನಿನಗೆ ಜೀವಜಲ ಕೊಡುತ್ತಿದ್ದ. ನೋಡಿ, ಅವರು ನೇರವಾಗಿ ಏನು ಹೇಳಲಿಲ್ಲ. ನಾವು ಅದೇ ರೀತಿಯೇ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಮೊದಲು ನಾವು ಅರ್ಥಕೊಳ್ಬೇಕು. ನಂತರ ಆಜ್ಞೆಗಳ ಬಗ್ಗೆ ನಾವು ಆತನಿಗೆ ಏನು ಮಾಡಬೇಕು? ತಿಳಿಸ್ಕೊಡ್ಬೇಕು. ಆಮೇಲೆ ತಿಳಿಸ್ಬೇಕು. ನೀವು
ಹೊಲ ಉತ್ತದೆ, ಅದನ್ನು ಶುದ್ಧಿಪಡಿಸದೆ ಹಾಗೆ ಹೋಗಿ ಬಿತ್ತನೆ ಮಾಡ್ತೀರಾ? ಬಿತ್ತನೆ ಇಲ್ಲ ಬ್ರದರ್, ಮಾಡೋದಿಲ್ಲ, ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಬ್ರದರ್. ಬರಲ್ಲ. ಹೊಲವನ್ನ ಬಿತ್ತಿ ಅದನ್ನ ಹದ ಮಾಡಿ ನಂತರ ಮಾಡಿ ಆಮೇಲೆ ಆಮೇಲೆ ಬಿತ್ತಿದಾಗ ಅಲ್ಲಿ ಅದು ಬೆಳೆ ಒಳ್ಳೆ ಫಲ ಬರುತ್ತೆ, ಕೊಡ್ತದೆ. ಫಲ ಕೊಡುತ್ತೆ. ಹಾಗಾಗಿ ಸೋದರನ ಮನೆಗೆ ನೀವು ಹೋಗ್ಬೇಕಾದ್ರೆ ಪವಿತ್ರಾತ್ಮರ ಬಲದಿಂದ ತುಂಬಲ್ಪಟ್ಟು ನೀವು ಹೋದಾಗ ಅಲ್ಲಿ ಸೋದರ ಆಜ್ಞೆಗಳನ್ನ ಆಲಿಸ್ತಾನೆ, ಖಂಡಿತವಾಗ್ಲೂ ಅವನು ಪಾಲಿಸ್ತಾನೆ. ಈ ದಿನಗಳಲ್ಲಿ ಸುಮಾರು ಕುಟುಂಬಗಳು ನಾಶ ಆಗ್ತಾಗ್ಲಿಕ್ಕೆ ಕಾರಣ ಆಜ್ಞೆಗಳನ್ನ ಅನುಸರಿಸದೇ ಇರೋದು. ಇಷ್ಟ ಬಂದ ಹಾಗೆ ಯಾರೋ ಹೋಗ್ತಾರೆ, ಮನೆಗೆ ಹೋಗ್ತಾರೆ, ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತಾರೆ, ಸತ್ಯ ತಿಳಿಸೋದೇ ಇಲ್ಲ, ನಮಗೆ ಯಾಕೆ ಬೇಕು ಬಿಡು ಅಂತ ಹೇಳಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ವಾಪಸ್ ಹೊರಟು ಬರ್ತಾರೆ. ನಾವು ಅಂದ್ಕೊಳ್ತೀವಿ, ಓಹ್ ಬಂದರು ಪ್ರಾರ್ಥನೆ ಮಾಡಿದ್ರು, ಬ್ರದರ್ ಬಂದರು ಪ್ರಾರ್ಥನೆ ಮಾಡಿದ್ರು, ಎಲ್ಲ ಸರೋಯ್ತು ಅಂತ. ಆ ರೀತಿಯಲ್ಲ. ಇಂಚಿಂಚಾಗಿ ಬಿಡಿಸಿ ಆ ಕುಟುಂಬದಲ್ಲಿರುವ ಕೊರತೆಗಳನ್ನು ನೀಗಿಸಿ, ಯಾವ ರೀತಿ ಸಮಾರ್ಯ ಮಹಿಳೆಯಲ್ಲಿದ್ದಂಥ ಕೊರತೆಯನ್ನು ಪ್ರಭು ಯೇಸು ಕ್ರಿಸ್ತರು ಇಂಚಿಂಚಾಗಿ ಬಿಡಿಸಿ ತಿಳಿಸ್ಕೊಟ್ರು, ಆ ರೀತಿ ತಿಳಿಸ್ಕೊಟ್ರೆ ಮಾತ್ರ ನಿನ್ನ ನೆರೆಹೊರೆಯವನನ್ನು ನೀವು ಪ್ರೀತಿಸಿದಂತೆ. ಏನಮ್ಮ ಚೆನ್ನಾಗಿದೆಯಾ? ಓಕೆ ಸೂಪರ್, ಓಕೆ ಗುರು. ಯೇಸ್ವಾಮಿ ಸಿಕ್ಕಿದಾಗ, ದೇವರೇ ನಾನು ಪ್ರತಿದಿನ ನನ್ನ ಫ್ರೆಂಡ್ ಜೊತೆಲೆ ಮಾತಾಡ್ತಾ ಇದ್ದೆ, ಪ್ರತಿದಿನ ನಮ್ಮ ಪಕ್ಕದ ಮನೆ ಜೊತೆಯಲ್ಲಿ ಬಹಳ ಅನ್ಯೋನ್ಯವಾಗಿದ್ದೆ ಅಂತ ಹೇಳಿದ್ರೆ ಅದರ ಅರ್ಥನೇ ಅದು ಲೋಕದ ಪ್ರೀತಿ. ಯೇಸು ಸ್ವಾಮಿ ಹೇಳಿದ್ದು ಪರಲೋಕದ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? 1 ಯೋಹನ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನೀವು ದೇವರನ್ನ ಪ್ರೀತಿಸುವ ಮಕ್ಕಳಾಗಿದ್ದರೆ ಅವರ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು ಅಂತ ಬೈಬಲ್ ಹೇಳುತ್ತೆ. ವಾಕ್ಯ ಓದೋಣ. 1 ಯೋಹನ 5ನೇ ಅಧ್ಯಾಯ ವಾಕ್ಯ 3. ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಅವರ ಆಜ್ಞೆಗಳು ನಮಗೆ ಹೊರೆಯೇನೂ ಅಲ್ಲ. ನೋಡಿ, ಕೆಲವು ಜನ ಸುಮ್ಮ ತಮಾಷೆಗೆ ಏನ್ ಮಾಡ್ಕೊಂತಾರೆ, ಶಿಲ್ಬೆ ಹಾಕೊಳ್ತಾರೆ ಕುತ್ತಿಗೆಗೆ. ಹೌದಾ? ಕೆಲವು ಜನ ಏನ್ ಹಾಕೊಂತಾರೆ? ಜಪಮಾಲ, ಇದಕ್ಕೂ ಅವಮಾನ ಪಡಿಸ್ತಾರೆ. ಕೈಯಲ್ಲೇ ಇರುತ್ತೆ ಯಾವಾಗಲೂ ರೋಸರಿ. ಒಬ್ಬ ವ್ಯಕ್ತಿ ಬಳಿ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯ ಬಳಿ ರೋಸರಿ ಇದೆ. ಈ ವ್ಯಕ್ತಿ ಒಂದು ಚರ್ಚ್ ಹತ್ರ ನಿಂತಿದ್ದಾರೆ. ಚರ್ಚ್ ಬಾಗ್ಲಲ್ಲಿ, ಇದು ಚರ್ಚ್ ಅಂತ ತಿಳ್ಕೊಳ್ಳೋಣ, ಇದು ಚರ್ಚ್ ಬಾಗ್ಲಲ್ಲಿ ಕೆಲವು ಭಿಕ್ಷುಕ ಕೂತಿರ್ತಾರೆ. ಇವರಿಗೆ ತುಂಬಾ ಫೆಸಿಲಿಟಿ ಇದೆ, ಇಲ್ಲ ಅಂತಲ್ಲ, ಫೆಸಿಲಿಟಿ ಇದೆ. ಇವರು ಇಲ್ಲಿ ಕುಳಿತಿರುವ ಜಪಸರ ಕೈಯಲ್ಲಿ ಹಿಡ್ಕೊಂಡು ಚರ್ಚ್ಗೆ ಹೋಗ್ತಾ ಇದ್ದಾರೆ, ಅಥವಾ ಚರ್ಚ್ ಆವರಣದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆವರಣದಲ್ಲಿದ್ದಾರೋ ಚರ್ಚ್ಗೆ ಬರ್ತಾ ಇದ್ದಾರೆ. ಚರ್ಚ್ ಬಾಗ್ಲಲ್ಲಿ ಭಿಕ್ಷುಕರು ಕೂತಿದ್ದಾರೆ. ಆ ಭಿಕ್ಷುಕರಿಗೆ ಇವರು ₹1 ಹಾಕಲ್ಲ. ಅವ್ರು ಕೇಳ್ತಾ ಇರ್ತಾರೆ, ಅಮ್ಮ ಅಮ್ಮ ಅಮ್ಮ, ಅಣ್ಣ ಅಣ್ಣ ಅಂತ ಕರೀತಾ ಇರ್ತಾರೆ. ಇವರೇನು ಮಾಡ್ತಾರೆ, ಅವರಿಗೆ ಒಂದು ಬಿಡಿಗಾಸು ಕೊಡೋದಿಲ್ಲ, ನೇರವಾಗಿ ಚರ್ಚಿಗೆ ಬರ್ತಾರೆ. ಚರ್ಚಿಗೆ ಬಂದು ಇವ್ರು ಕೇಳೋದೇನು ಹೇಳಿ ನೋಡೋಣ, ಮಗಳಿಗೆ ಮದುವೆಗೆ ಕಾಸು ಬೇಕು, ಮಗಳ ಮದುವೆಗೆ ಕಾಸು ಬೇಕು, ರೋಗ ಗುಣ ಹೊಂದಲಿಕ್ಕೆ ಹಾಸ್ಪಿಟ್ಲಿಗೆ ಕಾಸು ಬೇಕು. ಒಂದು ಮದುವೆಗೆ ಸುಮಾರು ಒಂದು 5 ಲಕ್ಷ ಬೇಕಾ? ಓಕೆ, ಹಾಸ್ಪಿಟ್ಲ್ ಖರ್ಚಿಗೆ ಒಂದು 50,000 ಬೇಕಾ?
ಬೇಕು ಬ್ರದರ್. ಹಾ, ನೋಡಿ, ಈಕೆಯ ಕೈಯಲ್ಲಿ ಜಪಸರ ಇದೆ. ಈಕೆಯಲ್ಲಿ ಚರ್ಚಿಗೆ ಬರಬೇಕಾದ್ರೆ 1,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. 1,000 ರೂಪಾಯಿ ಇದೆ. ಈಕೆ 1,000 ರೂಪಾಯಿ ಇಟ್ಕೊಂಡು ಇಲ್ಲಿ ಬಂದು ಚರ್ಚಿಗೆ ಬರ್ತಾ ಇದ್ದಾಳೆ. ಅಮ್ಮ ಚರ್ಚಿಗೆ ಬರ್ತಾ ಇದ್ದಾಳೆ. ಈಕೆ ಬಂದು ಕೇಳ್ತಾ ಇರೋದು 5 ಲಕ್ಷ ಅಥವಾ 50,000. ಇಲ್ಲಿ ಬಾಗಿಲಲ್ಲಿ ಕುಳಿತಿರುವಂಥ ಆ ಭಿಕ್ಷುಕನಿಗೆ 1 ರೂಪಾಯಿನೂ ಆಕೆ ಕೊಡದೆ ದೇವಾಲಯಕ್ಕೆ ಬಂದರೆ ಮತ್ತೆ ಇದನ್ನ ಇಟ್ಕೊಂಡು ಪ್ರಯೋಜನ ಏನು? ಇದನ್ನ ಇಟ್ಕೊಂಡು ಪ್ರಯೋಜನ ಏನು? ಓಕೆ, ಇಲ್ಲೊಂದು 4 ಜನ ಕುಳಿತಿದ್ದಾರೆ ಅಂತ ತಿಳ್ಕೊಳ್ಳೋಣ. 4 ಜನ ಕುಳಿತಿದ್ದಾರೆ. 20 ರೂಪಾಯಿ ಹಂಗೆ ಒಬ್ರಿಗೆ 20 ರೂಪಾಯಿ, ಅಟ್ಲೀಸ್ಟ್ 20 ರೂಪಾಯಿ ಕೊಟ್ಟರೆ ಒಂದು ಅನ್ನ ಸಾಂಬಾರು ಆದರೂ ಸಿಗುತ್ತೆ. ಹೌದಾ? ನೀವು ಕೊಡೋ 1 ರೂಪಾಯಿ 2 ರೂಪಾಯಿ ಲೆಕ್ಕಕ್ಕೆ ಬರಲ್ಲ. ಒಂದು 20 ರೂಪಾಯಿ 4 ಜನ ಕೊಟ್ಟರೆ ಎಷ್ಟಾಯಿತು? 80 ರೂಪಾಯಿ ಅಷ್ಟೇ. ಇನ್ನೆಷ್ಟು ಉಳಿಯುತ್ತೆ? ಇನ್ನೆಷ್ಟು ಉಳಿಯುತ್ತೆ? ಬ್ರದರ್ ಅಲ್ಲಿ 40 ಅಂತ ಹಾಕಿದ್ರಿ. 4 ಜನ. ಓಕೆ, 40. ಓಕೆ, ಹಾಂ, 4 ಜನ ಅಂತ ತಿಳ್ಕೊಳ್ಳೋಣ. 80 ರೂಪಾಯಿ ಎಷ್ಟು ಉಳಿಯುತ್ತೆ? 920 ರೂಪಾಯಿ. ಇನ್ನು ನೀನು ರಾಜನೇ, ಇವರಿಗಿಂತ ಜಾಸ್ತಿನೇ ಇದೆ. ಹೌದವಾ? ಪ್ರೈಸ್ ದಿ ಲಾರ್ಡ್. ಮತ್ತೆ ಮಾತಿ ಮರಿಯಮ್ಮನವರಲ್ಲಿದ್ದ ಗುಣ ಎಲ್ಲಿದೆ ನಿಮ್ಮಲ್ಲಿ? ಗುಣ ಎಲ್ಲಿದೆ? ಮಾತಿ ಮರಿಯಮ್ಮನನ್ನು ಪ್ರೀತಿಸ್ತಾ ಇದ್ದೀನಿ. ಇದರ ಸಂಕೇತ ಏನು? ಜಪಸರದ ಸಂಕೇತ ಏನು? ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ಹೌದಾ? ಹೌದು ತಾನೆ? ಪ್ರೀತಿಯ ಸಂಕೇತ ತಾನೆ? ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಹಾ, ಈಗ ಮಾತಿ ಮರಿಯಮ್ಮನ ಸಂಕೇತ ಇಟ್ಕೊಂಡು ಅವರಂತೆ ನೀನು ಜೀವಿಸದೆ 80 ರೂಪಾಯಿ ನೀನು ಖರ್ಚು ಮಾಡಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲದ ಮೇಲೆ ಮತ್ತೆ ಇದನ್ನ ಯಾಕೆ ಇಟ್ಕೊಬೇಕು? ಇದನ್ನ ಯಾಕೆ ಇಟ್ಕೊಳ್ಬೇಕು? ಯೇಸು ಸ್ವಾಮಿ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಶಿಲ್ಬೆ ಹಾಕೊಂಡ ಮೇಲೆ ನೀನು 80 ರೂಪಾಯಿ ಬೇಡಪ್ಪ 60 ರೂಪಾಯಿ 60 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ಲದ್ರೆ ಮತ್ತೆ ಇದನ್ನ ಯಾಕೆ ಹಾಕ್ಕೊಬೇಕು? ಈಗ ನಾವು ಹೋಟ್ಲಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀವಿ? ಹೌದಾ? ಅದಕ್ಕೋಸ್ಕರ ಹೇಳೋದು, ದೇವರನ್ನ ಪ್ರೀತಿಸೋದು ಅಂತ ಹೇಳಿದ್ರೆ ಅವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದು. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದರೆ ನೀವು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಬದಲಿಗೆ ಏನ್ ಮಾಡ್ತಾ ಇದ್ದೀರಾ? ನಾಟಕ ಮಾಡ್ತಾ ಇದ್ದೀರಾ. ನಾಟಕ ಅಲ್ವಾ? ಯೇಸು ಸ್ವಾಮಿಯ ಫೋಟೋ ಮುಂದೆ ಇಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ. ಹೌದಾ? ಪ್ರೈಸ್ ದಿ ಲಾರ್ಡ್. ಏನ್ ಬ್ರದರ್, ಪ್ರತಿದಿನ ನಾನು ಚರ್ಚ್ಗೆ ಹೋಗ್ತೀನಿ, ಪ್ರತಿದಿನ ಭಿಕ್ಷುಕರಿಗೆ ನಾನು ಕೊಡಕ್ಕಾಗುತ್ತಾ? ದೇವ್ರು ಕೊಡ್ತಾರಲ್ಲ ನಮ್ಗೆ ಪ್ರತಿದಿನ. ಕೊಡ್ತಾ ಇದ್ದಾರೆ. ಯಾವುದು ಗೊತ್ತಾ? ಇದು ಏನು? ದುರಾಸೆ, ಜಿಪಣ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಿರಿ. ಪ್ರೀತಿ ಅಂತ ಹೇಳಿದ್ರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದು. ಹಾಗಾದ್ರೆ ಇಷ್ಟು ದಿನ ನಮ್ಗೆ ಯಾಕೆ ಗೊತ್ತಿಲ್ವಾ ಅಂತ ಹೇಳಿದ್ರೆ 2 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 3-4 ನಾವು ನೋಡ್ತೀವಿ, ಅದು ಮರೆಯಾಗಿದೆ. ಪ್ರತಿಯೊಬ್ಬರಿಗೂ ಅದು ಮರೆಯಾಗಿದೆ. ಹುಡುಕುವವನಿಗೆ ಮಾತ್ರ ಅದು ಸಿಗುತ್ತೆ. ಅರಿತುಕೊಳ್ಳುವವನಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಬೇಡುವವನಿಗೆ ಮಾತ್ರ ಅದು ದೊರಕುತ್ತೆ. ಇದು ಮುಸುಕಿನಿಂದ ಮರೆಯಾಗಿದೆ. ಮುಸುಕು ಹಾಕಿ ಮರೆ ಮಾಡಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಬೇರೆ ಎಲ್ಲ ಗೊತ್ತಿದೆ ನಮಗೆ. ಹಾಗಾಗಿ ಈ ನಾಶವಾಗುವಂಥ ಶರೀರದ ಬಗ್ಗೆ ನಾವು ಹೆಚ್ಚು ಪ್ರೀತಿ ಮಾಡಲಿಕ್ಕೆ ದೇವರು ಹೇಳಲಿಲ್ಲ. ಆತ್ಮವನ್ನು ರಕ್ಷಿಸಿಕೋ,
ದೇವರಿಗೆ ಬೇಕಾಗಿರೋದು ಶರೀರ ಅಲ್ಲ, ಆತ್ಮ. ಚರ್ಮ ಕಪ್ಪಗಿರಲಿ, ವ್ಯಕ್ತಿ ಎತ್ತರವಾಗಿರಲಿ, ವ್ಯಕ್ತಿ ಕುಳ್ಳಗಿರಲಿ, ದಪ್ಪಗಿರಲಿ, ತೆಳ್ಳಗಿರಲಿ, ಕಾಲು ಕೈ ಏನೇ ಪ್ರಾಬ್ಲಮ್ ಆಗಿರಲಿ, ಅದು ದೇವ್ರು ಕೇಳೋದಿಲ್ಲ. ದೇವರು ಕೇಳೋದೇ ಆತ್ಮ. ಯೋಹಾನ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ. ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರನ್ನ ಪ್ರೀತಿಸೋದು ಯಾವ ರೀತಿ ಅಂತ ಹೇಳಿದ್ರೆ, ಆ ವಾಕ್ಯ ಓದೋಣ. 4:23 ಓದಿ. 4:23. ಬರುವುದು ಅದು ಈಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂತವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ಯಾವ್ಯಾವುದರಿಂದ ಆರಾಧಿಸ್ಬೇಕಂತೆ? ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ಬೇಕು. ಯಾಕೆ ಅಲ್ಲಿ ಬಲ ಶಕ್ತಿಯುತವಾದ ಶರೀರದಿಂದ ಆರಾಧಿಸಿ ಅಂತ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಶರೀರ ನಶ್ವರ, ಶರೀರ ಮಣ್ಣು. ಶರೀರ ಮಣ್ಣು. ಆ ನಶ್ವರವಾಗುವಂತ ಶರೀರಕ್ಕೆ ನಾವೇನ್ ಮಾಡ್ಕೊಳ್ತೀವಿ? ಮೇಕಪ್ ಮಾಡ್ಕೊಂಡು ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತೀವಿ, ದೇವ್ರ ತರ. ಹೌದಾ? ಅದೇ ಮೇನು. ಮೇಕಪ್ ಮಾಡ್ಕೊಂಡು ಹೋಗಿ ನಿಂತ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಬೇಕಾಗಿದ್ದು ನಿನ್ನ ಶರೀರ ಅಲ್ಲ, ಆತ್ಮ ಹಾಗೂ ಸತ್ಯ. ಆತ್ಮ ಹಾಗೂ ಸತ್ಯ. ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಯಾರು? ಪ್ರಭು ಯೇಸು ಕ್ರಿಸ್ತ. ಆಮೆನ್. ಸತ್ಯದ ಚಿಹ್ನೆ ಪ್ರಭು ಯೇಸು ಕ್ರಿಸ್ತರು. ಪರಿಶುದ್ಧತೆಯ ಚಿಹ್ನೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನನ್ನನ್ನು ನಾನು ಪ್ರೀತಿಸ್ಕೊಳ್ತೀನಿ ಅಂತ ಹೇಳಿ ಚೆನ್ನಾಗಿ ತಿನ್ಕೊಂಡು ದಷ್ಟಪುಷ್ಟವಾಗಿದ್ರೆ ಏನ್ ಬರುತ್ತೆ? ಶುಗರ್ ಬರುತ್ತೆ, BP ಬರುತ್ತೆ, ಕೊಬ್ಬು ಬರುತ್ತೆ, ಎಲ್ಲ ಬೆಳ್ಕೊಳ್ಳುತ್ತೆ ಅಲ್ವಾ? ವಾಕ್ಯದ ಅರ್ಥ ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನಿನ್ನನ್ನು ನೀನು ಪ್ರೀತಿಸುವಂತೆ ಅಂದ್ರೆ ನೀನು ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂತೆ ನಿನ್ನ ನೆರೆಹೊರೆಯವರನ್ನು ಅಂದ್ರೆ ಅವರ ಸಹೋದರನನ್ನು ಕೂಡ ಆಜ್ಞೆಗಳಲ್ಲಿ ನಡೆಸು. ನಿನ್ನ ಆತ್ಮವೂ ಕೂಡ ರಕ್ಷಿಸಲ್ಪಡುತ್ತೆ, ನಿನ್ನ ಸಹೋದರನ ಆತ್ಮವೂ ಕೂಡ ರಕ್ಷಿಸಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಓಕೆ, ನಾವು ಕ್ಲಾಸ್ ಮುಗಿಸೋಣ. ಪ್ರೈಸ್ ದಿ ಲಾರ್ಡ್. ಕ್ಲಾಸ್ ಮುಗಿಸೋಣ.